ಅಂದ್ಕೊಂಡಾಗೆ ಪೂಜೆ ಕಾರ್ಯಕ್ರಮ ತುಂಬ ಚೆನ್ನಾಗಾಯಿತು, ಸಂತೋಷ ಆಯಿತು. ಒಳ್ಳೆ ಪೂಜೆ ಮಾಡಿಕೊಟ್ರು. ಅಂದ್ಕೊಂಡಾಗೆ ನಾವು ಆಸೆ ಪಟ್ಟಂಥ ಒಂದು ಚಿತ್ರರಂಗದ ಒಂದು ಎಲ್ಲರನ್ನೂ ಇಡೀ ಚಿತ್ರೋದ್ಯಮ ಭಾಗವಹಿಸಿದ್ದು ತುಂಬ ಸಂತೋಷ. ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊನೆಯಲ್ಲಿ ಗಣಪತಿ ಶ್ರೀಗಳು ಕೊಡ್ತಾ ಇದ್ರು. ಏನೆಲ್ಲ ಹೇಳಿದ್ರು? ಏನು ಅವರು ಹೇಳೋದೇ ಇವತ್ತು ನಡೀತಾ ಇರೋಂಥ ಒಂದು ಸಮಾಜದಲ್ಲಿ ಏನೇನು ನಡೀತಾ ಇದೆ ಅದ್ರ ಬಗ್ಗೆ ಅವರ ಒಂದು ದೇವರು ಅಂತ ನಾನು ನಂಬ್ತೀನಿ ಅವರನ್ನು. ಸೊ ದೇವರ ವಾಕ್ಯ ಅವೆಲ್ಲ. ಸೊ ಒಬ್ಬ ಮನುಷ್ಯನ ಸರಿ ತಪ್ಪುಗಳನ್ನು ಹೇಗೆ ತಿದ್ಕೋಬೇಕು ಅನ್ನೋದನ್ನು ಅವ್ರು ಆಶೀರ್ವಾದ ಮಾಡೋದು. ಒಂದಷ್ಟು ಅಪಸ್ವರಗಳಿತ್ತು ಸರ್, ನಮಗೂ ಗೊತ್ತಿದೆ, ಅದು ತಮ್ಮ ಗಮನಕ್ಕೂ ಬಂದಿದೆ. ಅವರೆಲ್ಲರಿಗೂ ಕೂಡ ಒಂದು ಕ್ಲಾರಿಫಿಕೇಶನ್ ಸಿಕ್ತು ಅನ್ಸುತ್ತೆ ಈ ಪೂಜೆ ಪುನಸ್ಕಾರಗಳೆಲ್ಲ ಮುಗಿದ ಮೇಲೆ. ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ಈಗ ಏನಾಗುತ್ತೆ, ಭಗವಂತನ ಯಾರು ಕೈ ಮುಗಿಯಲ್ಲ, ಯಾರು ಪೂಜೆ ಮಾಡೋದು ದೇವರನ್ನ? ನಾವೆಲ್ಲರೂ ಪೂಜೆ ಮಾಡ್ತೀವಿ. ಪೂಜೆ ಮಾಡೋವಂಥ ವ್ಯಕ್ತಿಗಳಲ್ಲಿ ಒಬ್ಬೊಬ್ಬರು ಒಂದೊಂದು ಮನಸ್ಸು ಇರ್ಬೋದು. ಅದು ತಪ್ಪು ಅಂತ ನಾನು ಹೇಳೋದು ತಪ್ಪಾಗುತ್ತೆ. ನಾನು ಯಾವಾಗಲೂ ಎಲ್ಲರೂ ಒಂದೇ ಸಮ ನೋಡೋವಂಥ ವ್ಯಕ್ತಿ. ಒಂದು ವೇಳೆ ಏನಾದರೂ ನನ್ನಿಂದ ತಪ್ಪಾಗಿದೆ ಅಂದರೆ ನಾನೇ ಓಪನ್ ಆಗಿ ಕೇಳ್ತೀನಿ, ನಾನೇ ಫೋನ್ ಮಾಡಿ ಕೇಳ್ತೀನಿ, ನನ್ನಿಂದ ತಪ್ಪಾಗಿದ್ದರೆ ದಯವಿಟ್ಟು ಹೇಳಿ, ನಾನು ತಿದ್ಕೋತೀನಿ ಅಂತ. ಸೊ ನನಗೆ ಆ ಥರ ಒಂದು ತುಂಬ ದೊಡ್ಡ ಮನಸ್ಸು ದೇವ್ರು ಕೊಟ್ಟಿರೋದ್ರಿಂದ ನಾನು ತಲೆ ಕೆಡಿಸ್ಕೊಳಕ್ಕೆ ಆಗುತ್ತಲ್ವಾ. ಶೂಟಿಂಗು ಎಲ್ಲ ಇರ್ತದೆ. ಎಲ್ಲರೂ ಫೋನ್ ಮಾಡಿದ್ರು ಬೆಳಿಗ್ಗೆ, ಪಾಪ ನನಗೆ ಇರೋರೆಲ್ಲ ಬಂದಿದ್ದಾರೆ. ಇಲ್ಲ ಶೂಟಿಂಗು ಇದ್ದಾಗ ಕಾಣ್ತಲ್ವಾ. ಸೊ ಅವರ ಒಂದು ಯಾವುದೇ ನಿರ್ಮಾಪಕರಿಗೂ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾನು ಯಾರಿಗೂ ಒತ್ತಾಯ ಮಾಡೋಕ್ಕೆ ಹೋಗಿಲ್ಲ ಅಷ್ಟೇ. ಓಕೆ, ಅಂದರೆ ಇವತ್ತಿನಿಂದ ಇನ್ನೊಂದು ಹೊಸ ಪಾಸಿಟಿವ್ ವೈಬ್ ಇಡೀ ಚಿತ್ರರಂಗಕ್ಕೆ ಸಿಗುತ್ತೆ. ನನಗೆ 100ಕ್ಕೆ 100 ಆ ನಂಬಿಕೆ ಇದೆ. ಸಿಗಬೇಕು. ಎಲ್ಲರ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ನಾವು ಈ ಒಂದು ಜಾಗನ ಹಿರಿಯರು ಕಟ್ಟಿದಂಥ ಒಂದು ಚಿತ್ರರಂಗ ಇದು. ನನಗೆ ತುಂಬ ಮುಖ್ಯವಾಗಿ ಅದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಒಬ್ಬ ಸಾಧಾರಣ ನಿರ್ಮಾಪಕನ ಜೊತೆ ನಾನು ಬಂದಿದ್ದೀನಿ. ನಿರ್ಮಾಪಕರ ಥರ ಇದ್ದಿದ್ದರೆ ನನಗೂ ಇವೆಲ್ಲ ಗೊತ್ತಾಗ್ತಾ ಇರಲಿಲ್ಲ. ಈ ಚಿತ್ರರಂಗನ ಯಾವ ರೀತಿ ಕಟ್ಟಿದ್ರು ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು, ಅಮ್ಮ ಪಾರ್ವತಮ್ಮ ರಾಜ್ಕುಮಾರ್ ಅವರು ಸಂದರ್ಭ ಬಂದಾಗ ನೂರಾರು ಸರಿ ಸಿಕ್ಕಿ ಮಾತಾಡ್ತಾ ಇರ್ತೀವಿ. ಆ ಮಾತಾಡೋದ್ರಲ್ಲಿ ಅವ್ರು ಬರೀ ಚಿತ್ರರಂಗದ ವಿಷಯನೇ ಮಾತಾಡ್ತಾ ಇದ್ದಿದ್ದು. ಚಿತ್ರರಂಗ ಯಾವ ರೀತಿ ಕಟ್ಟಿದ್ರು, ಅವ್ರು ಯಾವ ರೀತಿ ಒಂದೊಂದು ಮೂಟೆ ಅಕ್ಕಿನೂ ಕಲೆಕ್ಟ್ ಮಾಡಿ ಕಲಾವಿದರಿಗೆ ಎಲ್ಲರಿಗೂ ಸೇರಿಸಿ ಊಟ ಸಿಕ್ಕರೆ ಸಾಕು ಅನ್ನೋ ಒಂದು ಸಂದರ್ಭದಿಂದ ಕಷ್ಟಪಟ್ಟು ಈ ಮಟ್ಟಕ್ಕೆ ಬೆಳೆಸ್ಕೊಂಡ್ಬಂದಿದ್ದೀವಿ ಅನ್ನೋ ಒಂದು ಮಾತನ್ನು ಈಗಲೂ ಆ ಮನಸ್ಸಲ್ಲಿ ನಾಟಿದೆ. ಅವರು ಬೆಳೆಸ್ಕೊಂಡ್ಬಂದಂಥ ಈ ಒಂದು ಚಿತ್ರರಂಗನ ಅಂದರೆ ನಾವು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿ ನಾವು ಗೊತ್ತಿಲ್ಲ. ಅಣ್ಣವರಾಗ್ಬೋದು, ವಿಷ್ಣು ಸರ್ ಆಗ್ಬೋದು, ಅಮ್ಮ ಪಾರ್ವತಮ್ಮ ರಾಜ್ಕುಮಾರ್ ಅವರಾಗ್ಬೋದು, ಅಂಬರೀಷ್ ಅವರಾಗ್ಬೋದು, ಶಂಕರ್ನಾಗ್ ಅವರಾಗ್ಬೋದು, ಈ ಥರ ಹಿರಿಯ ಸುಮಾರು ಹಲವಾರು ಕಲಾವಿದರ ಜೊತೆಯಲ್ಲಿ ನೂರಾರು ಸರಿ ಕೂತು ಮಾತಾಡಿ ಆ ಒಂದು ಅದೃಷ್ಟ ಅಂತಿನೋ ಯೋಗ ಅಂತಿನೋ ಗೊತ್ತಿಲ್ಲ, ಆ ಥರ ಭಾವಿಸ್ತೀನಿ ನಾನು. ಅಟ್ಲೀಸ್ಟ್ ಅವರು ಕಷ್ಟಪಟ್ಟು ಈ ಒಂದು ಚಿತ್ರರಂಗನ ಇಷ್ಟು ದೊಡ್ಡ ಮಟ್ಟಿಗೆ ಬೆಳೆಸಿ, ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಇಡೀ ರಾಜ್ಯದಲ್ಲ, ಇಡೀ ದೇಶದಲ್ಲೇ, ನಮ್ಮ ದೇಶದಲ್ಲಿ ಕಲಾವಿದರ ಭವನ ಅಂತ ಈ ಥರ ಯಾರು ಕಟ್ಟಿಲ್ಲ. ಇದನ್ನು ಕಟ್ಟಬೇಕು ಅಂದರೆ ಇವತ್ತು ನಿಮಗೆಲ್ಲರಿಗೂ ಗೊತ್ತಿದೆ, ಬೆಂಗಳೂರು ಸಿಟಿಯಲ್ಲಿ ಒಂದು 30-40 ಸೈಟ್ ತೊಗೊಂಡು ಒಂದು ಮನೆ ಕಟ್ಟಬೇಕು ಅಂದರೆ ಎಷ್ಟು ಕಷ್ಟ ಇದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರೋಂಥ ವಿಷಯ. ಇವತ್ತು ಅಂದರೆ ಈ ಒಂದು ಭವನನ ಕಟ್ಟಬೇಕು ಅಂದರೆ ಇವತ್ತು ನಾನು ನೆನೆಸ್ಕೋಬೇಕಾಗಿರೋದು ರಾಜ್ಕುಮಾರ್ ಅವ್ರನ್ನ, ಪಾರ್ವತಮ್ಮ ರಾಜ್ಕುಮಾರ್ ಅವ್ರನ್ನ, ವಿಷ್ಣುವರ್ಧನ್ ಅವ್ರನ್ನ, ಅವರೆಲ್ಲರ ಒಂದು ಆಸೆ ನಾನು ಪಡ್ತೀನಿ. ನೆರವೇರಿಸೋದಕ್ಕೆ ಸರಿಯಾಗಿರೋಂಥ ವ್ಯಕ್ತಿ ಬೇಕು. ಅದು ರೆಬಲ್ ಸ್ಟಾರ್ ಅಂಬರೀಷ್ ಅವರು. ಇಡೀ ಚಿತ್ರರಂಗದ ಒಂದು ಮೇರು ನಟ ಅಂತೇನು ಹೆಸರು ಮಾಡಿ ನಮಗೆಲ್ಲರಿಗೂ ಶಕ್ತಿ, ನಮ್ಮ ಇಡೀ ಚಿತ್ರರಂಗಕ್ಕೆ ಒಂದು ದೇವ್ರ ಥರ ಇದ್ದರು ರಾಜ್ಕುಮಾರ್ ಅವರು. ಅವರೆಲ್ಲ ನಾವು ಕಳ್ಕೊಂಡಿದ್ದೀವಿ ಇವತ್ತು. ಆದರೆ ಅವರು ಹೇಳಿದಂಥ ಮಾತುಗಳನ್ನು, ಅವ್ರು ಕಟ್ಕೊಟ್ಟಂಥ ಚಿತ್ರರಂಗನ, ಚಿತ್ರೋದ್ಯಮನ ನಾವು ಖಂಡಿತವಾಗ್ಲೂ ಬಿಡಬಾರ್ದು. ನಮ್ಮ ರೆಸ್ಪಾನ್ಸಿಬಿಲಿಟಿ ಅದು, ನಮ್ಮ ಜವಾಬ್ದಾರಿ ಅದು. ಆ ಜವಾಬ್ದಾರಿನ ನಾವು ಎಷ್ಟು ನಮ್ಮ ಕೈಲಾಗುತ್ತೋ ಅದನ್ನು ಮಾಡಿ ಚಿತ್ರರಂಗನ ಉಳಿಸ್ಕೋಬೇಕು ಅನ್ನೋದು ನನ್ನ